ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತ ನಾವು ಯಾವ ವಿಷಯ ಬಗ್ಗೆ ಮಾತಾಡ್ತೀವಪ್ಪ ಅಂತಂದ್ರೆ ಈ ವಿಡಿಯೋ ಮೇಜರ್ ಆಗಿ ಬಂದ್ಬಿಟ್ಟ ಕಾಳು ಸೈಜ್ ಮತ್ತು ಇವಾಗ ಕೆಲವೊಂದಿಷ್ಟು ರೈತರ ESS ಮಿಷನ್ದಿಂದ ಸಿಂಪರಣೆಗಳನ್ನ ಮಾಡತ್ತಾರ. ಅಂದ್ರೆ ಜಿ ಸಿಂಪರಣೆ ಅಂದ್ರೆ ಪ್ಲಾಟ್ನಾಗ ಗುಣಿಗಳ ಸಂಖ್ಯೆ ಕಮ್ಮಿ ಐತಿ. ಈ ಕಾರಣದಿಂದ ಕೆಲವೊಂದಿಷ್ಟು ರೈತರು ಏನ್ ಮಾಡತ್ತಾರ, ಈಗ ESS ಸಿಂಪರಣೆ ಕೂಡ ಮಾಡತ್ತಾರ. ESS ಸಿಂಪರಣೆ ಒಳಗೆ ನಾವು ಯಾವ್ಯಾವ ರೀತಿ ಟಾನಿಕ್ಗಳನ್ನ ಹಾಕೊಂಡು ಸ್ಪ್ರೇ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳ್ಕೊಂಡು, ಮತ್ತು ಕಾಳು ಸೈಜ್ ಮಾಡಕ್ಕೆ ನಾವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾ ಹಿಂದಿನ ವಿಡಿಯೋ ಒಳಗೆ ಕಾಳು ಸೈಜಿಂಗ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ಸಿಂಪರಣೆಗಳು ಯಾವ್ಯಾವ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾ ಹಿಂದಿನ ವಿಡಿಯೋ ಒಳಗೆ ಹೇಳಿದ್ನಿ. ಆದ್ರೂ ಕೂಡ ಈಗ ಮತ್ತೊಂದು ವಿಡಿಯೋ ಮಾಡಾಕತ್ತೀನಿ. ಈಗ ಕೆಲವೊಂದಿಷ್ಟು ಏರಿಯಾ ಒಳಗೆ ಅಂದ್ರೆ ಕೆಲವೊಂದಿಷ್ಟು ಪ್ಲಾಟ್ಗಳೊಳಗೆ ಕಾಳುಗಳ ಸೈಜ್ ಜಾಸ್ತಿ ಆಗಿಲ್ಲ. ಇದು ಯಾವ ಕಾರಣದಿಂದ ಆಗ್ತೈತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಏರಿಯಾ ಒಳಗೆ ಈಗ ಥಂಡಿ ಜಾಸ್ತಿ ಐತಿ. ಥಂಡಿ ಕಾರಣದಿಂದ ಕೂಡ ಆಗ್ಬೋದು. ಜಾಸ್ತಿಯಾಗಿ ನೈಟ್ರೋಜನ್ ಪ್ರಮಾಣ ಅಂದ್ರೆ ಭಾಳ ನೈಟ್ರೋಜನ್ ಕಮ್ಮಿ ಇತ್ತು ನಿಮ್ಮ ಪ್ಲಾಟ್ನಾಗ. ಮೇಜರ್ ಆಗಿ ನೈಟ್ರೋಜನ್ ಪ್ರಮಾಣ ಕಡಿಮೆ ಇರೋ ಕಾರಣದಿಂದಾನು ಕೂಡ ನಿಮ್ಮ ಪ್ಲಾಟ್ನಾಗ ಕಾಳು ಸೈಜಿಂಗ್ ಕಡಿಮೆ ಆಗ್ಬೋದು. ಮತ್ತು ವೈಟ್ ರೋಟ್ ಡೆವಲಪ್ಮೆಂಟ್ ಇರದೇ ಇರುವ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಕಾಳಿನ ಸೈಜಿಂಗ್ ಕಮ್ಮಿಯಾಗಿ ಇರ್ಬೋದು. ಈ ಕಾರಣದಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಭಾಳಷ್ಟು ಕಡೆ ಕಾಳು ಸೈಜಿಂಗ್ ಕೊರತೆ ಉಂಟಾಗಿದೆ. ಇವಾಗ ನಾವು ಈ ಹಂತದೊಳಗೆ ಕಾಳು ಸೈಜಿಂಗ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ಯಾವ ಪ್ರಮಾಣದಾಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ನಿಮ್ಮ ಪ್ಲಾಟ್ ಆಲ್ಮೋಸ್ಟ್ 30ರಿಂದ ಇಲ್ಲ ಸೆಟ್ಟಿಂಗ್ ಸ್ಟೇಜ್ ಆದಮೇಲೆ, ಸೆಟ್ಟಿಂಗ್ ಸ್ಟೇಜ್ ಒಳಗೆ ನಂತರ ಅದ್ರ ಮೇಲೆ ನಿಮ್ಮ ಪ್ಲಾಟ್ ಇತ್ತಂದ್ರೆ ನೀವೇನು ಮಾಡಿ, ಸೆಟ್ಟಿಂಗ್ ಸ್ಪ್ರೇ ಒಳಗೆ ಆಲ್ಮೋಸ್ಟ್ ನಿಮ್ಮ ಇದನ್ನು ಸ್ವಲ್ಪ ಜೀರಿಗೆ ಹಂತ ಒಳಗೆ ಇರ್ತೈತಲ್ಲ, ಆ ಸ್ಟೇಜ್ ಒಳಗೆ ಏನು ಮಾಡಿರಿ, ಸೆಟ್ಟಿಂಗ್ ಸ್ಪ್ರೇ ತೆಗೆದುಕೊಳ್ಬೇಕಾಗ್ತೈತಿ. ನೀವು ಸೆಟ್ಟಿಂಗ್ ಸ್ಪ್ರೇ ಪೂರ್ಣ ನಿಮ್ಮ ಪ್ಲಾಟ್ನಾಗ ಫ್ಲವರಿಂಗ್ ಹಂತ ಮುಗಿದ ತಕ್ಷಣ ನೀವು ಒಂದು ಸೆಟ್ಟಿಂಗ್ ಸ್ಪ್ರೇ ತಗೋರಿ. ಈ ಸೆಟ್ಟಿಂಗ್ ಸ್ಪ್ರೇ ಒಳಗೆ ನೀವೇನು ಮಾಡಿರಿ, ನೀರು 200 ಲೀಟರ್, ಕ್ಯಾಟಲೈಸರ್ 500 ಮಿಲಿ ಪ್ಲಸ್ ರಿವರ್ಸ್ ಡೌನಿ ಔಷಧ 160 ml, ಕೆರಾರಿ ಅಥವಾ ರಿವರ್ಸ್ ಯಾವ್ದು ಬೇಕಾದ್ರೆ ಹಾಕೋಬಹುದು, ಪ್ಲಸ್ GA 30 ppm ಈ ರೀತಿ ಹಾಕೊಂಡ ನೀವು ಸ್ಪ್ರೇ ಮಾಡ್ಬೋದು. 25ರಿಂದ 30 ppm ಹಾಕೊಂಡ ಒಂದು ಸ್ಪ್ರೇ ಮಾಡ್ರಿ. ಇದರಿಂದ ಏನಾಗೈತಿ, PPM ಅಂದ್ರೆ ಏನು ಹೇಳ್ತಂತ ನೋಡ್ರಿ, 200 ಲೀಟರ್ ನೀರಿಗೆ 10 ppm ಅಂದ್ರೆ ನೀವು 2 ಗ್ರಾಮ್ ಆಗ್ತೈತ್ರಿ. ಅಂದ್ರೆ 200 ಲೀಟರ್ ನೀರಿಗೆ 10 ppm ಅಂದ್ರೆ 2 ಗ್ರಾಮ್. 200 ಲೀಟರ್ ನೀರಿಗೆ 5 ppm ಅಂದ್ರೆ 1 ಗ್ರಾಮ್. ಸರಿಯಾಗಿ ನೆನಪಿಟ್ಕೋರಿ. ಕೆಲವೊಂದಿಷ್ಟು ರೈತರು ಏನು ಮಾಡ್ಯಾರ, 30 ppm 40 ppm ಅಂದ್ರೆ ಒಮ್ಮೆ 4 ಗ್ರಾಮ 5 ಗ್ರಾಮ 100 ಲೀಟರ್ ನೀರಿಗೆ ಈ ಪ್ರಮಾಣ ಒಳಗೆ ಹಾಕೊಳತ್ತಾರ. ಅದನ್ನ ಆಲ್ಮೋಸ್ಟ್ ಕೆಲವೊಂದಿಷ್ಟು ರೈತರನ್ನ ನೋಡಿದ್ದೀನಿ. 30 ppm ಅಂದ್ರೆ ಡೈರೆಕ್ಟ್ 3 ಗ್ರಾಮ್, 100 ಲೀಟರ್ ನೀರಿಗೆ 3 ಗ್ರಾಮ್ ಈ ರೀತಿ ಹೇಳಿಬಿಡ್ತಾರೆ. ಆ ರೀತಿ ಅಲ್ಲ, 200 ಲೀಟರ್ ನೀರಿಗೆ 20 ppm ಅಂದ್ರೆ 4 ಗ್ರಾಮ್ ಆಗ್ತದೆ, 10 ppm ಅಂದ್ರೆ 2 ಗ್ರಾಮ್ ಆಗ್ತೈತಿ. ಅದು ಪರ್ 100 ಲೀಟರ್ ನೀರಿಗೆ 5 ppm ಅಂದ್ರೆ 1 ಗ್ರಾಮ್. 200 ಲೀಟರ್ ನೀರಿಗೆ 10 ppm ಅಂದ್ರೆ 2 ಗ್ರಾಮ್. ಸರಿಯಾಗಿ ನೆನ್ಪಿಟ್ಕೋರಿ. ಇಲ್ಲಿ ನೀವು 20ರಿಂದ 25 ppm ಕ್ಯಾಟಲೈಸರ್ ಒಳಗೆ ಹಾಕೊಂಡು ಸಿಂಪರಣೆ ಮಾಡ್ಕೋಬಹುದು. ಆಲ್ಮೋಸ್ಟ್ ಈಗ ರೈತರ ಜಾಸ್ತಿನೇ ಹಾಕೊಂಡು ಸ್ಪ್ರೇ ಮಾಡಾಕತ್ತಾರ. ನೀವು ತಕ್ಕ ಮಷ್ಟಿಗೆ ನೀವು ಹಾಕೊಂಡು ಸೆಟ್ಟಿಂಗ್ ಸ್ಪ್ರೇ ಒಳಗೆ ಹಾಕೊಂಡು ಸ್ಪ್ರೇ ಮಾಡ್ಕೋಬಹುದು. ಇದಾದ ನಂತರ ನೀವೇನು ಮಾಡ್ರಿ, ನೀರು 200 ಲೀಟರ್, ಹೆಜಿಟೆಕ್ CPP 200 ಮಿಲಿ ಪ್ಲಸ್ GA 10ರಿಂದ 15 ppm ಪ್ಲಸ್ ಕೆರಾರಿ 150 ಮಿಲಿ ಈ ರೀತಿ ಒಂದು ಹಾಕೊಂಡು ಸ್ಪ್ರೇ ಮಾಡ್ಕೋರಿ. ಈಗ CPP ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ, ನಿಮಗೆ ಕಾಳಿಂಗ್ ಸೈಜ್ ಒಳ್ಳೇದಾಗಿ ಬರಾಕ ಅನುಕೂಲ ಆಗ್ತೈತಿ. ಈಗ ಮಾರ್ಕೆಟ್ ಒಳಗೆ ಕೆಲವೊಂದಿಷ್ಟು ಜಾಸ್ತಿಯಾಗಿ ಬೇರೆ ಬೇರೆ ರೀತಿಯ CPPಗಳು ಅದಾವು. ಆಲ್ಮೋಸ್ಟ್ ಎಜಿಟೆಕ್ ಒಳ್ಳೆ ರಿಸಲ್ಟ್ ಐತ್ರಿ. ನಾವು ಆಲ್ಮೋಸ್ಟ್ ಪ್ಲಾಟ್ಗಳಿಗೆ ಎಜಿಟೆಕ್ ಸ್ಪ್ರೇ ಮಾಡ್ತೇವೆ. ಆದ ಕಾರಣದಿಂದ ಎಜಿಟೆಕ್ ತಗೋರಿ. ಇಲ್ಲ ಅಂದ್ರೆ ನಿಮ್ಗೆ ಪೋಸ್ಟೆಡ್ ಕಂಪ್ನಿದು ಸಿಟೋಪ್ಲೆಕ್ಸ್ ಸಿಗ್ತೈತೆ. ಬಟ್ ಈಗ ಆಲ್ಮೋಸ್ಟ್ ಸಿಗತ್ತಿಲ್ಲ, ಅದು ಸಿಗ್ಬೋದು ಅಂತ ತಗೋರಿ. ಇಲ್ಲ ಅಂದ್ರೆ ಗೋದ್ರೇಜ್ CPP ನೀವು ತೆಗೆದುಕೊಂಡು ಸ್ಪ್ರೇ ಮಾಡ್ಬೋದು. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇದಾದ ನಂತರ ನಿಮ್ಗೆ ಇನ್ನೂ ಕಾಳಿನ ಸೈಜ್ ಕಮ್ಮಿ ಅನ್ಸತ್ತಂದ್ರೆ ಏನು ಮಾಡ್ರಿ, 13-045 200 ಲೀಟರ್ ನೀರಿಗೆ 500 ಗ್ರಾಮ್ ಪ್ಲಸ್ ಅಲ್ಗಾಮಿಡ್ 500 ಮಿಲಿ ಈ ರೀತಿ ಒಂದು ಸಿಂಪರಣೆ ಮಾಡ್ಕೋರಿ. ಇದಾದ ನಂತರ ಮತ್ತೇನು ಮಾಡ್ರಿ, ಒಂದು ಒಳ್ಳೆಯದಾಗಿ ನಿಮ್ಗೆ ಅತ್ಯುತ್ತಮ ರಿಸಲ್ಟ್ ಬರ್ಬೇಕಪ್ಪ ಅಂತಂದ್ರೆ 200 ಲೀಟರ್ ನೀರಿಗೆ ಗ್ರೇಪಾ 1 ಲೀಟರ್ ಪ್ಲಸ್ ಅಲ್ಗಾಮಿಡ್ಸ್ 400 ಮಿಲಿ ಪ್ಲಸ್ ಜಿಂಕ್ 100 ಗ್ರಾಮ್ ಈ ರೀತಿ ಹಾಕೊಂಡು ಒಂದು ಸಿಂಪರಣೆ ಮಾಡ್ಕೋರಿ. ಈ ಸಿಂಪರಣೆಯಿಂದ ನಿಮಗೆ ಕಾಳು ಸೈಜಿಂಗ್ ಒಳ್ಳೆ ರೀತಿ ಬರಾಕ ಅನುಕೂಲ ಆಗ್ತೈತಿ. ಮತ್ತು ನೀವು ಡ್ರಿಪ್ ಮೂಲಕ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ದು 50ರಿಂದ 55 ದಿವಸದ ಸ್ಟೇಜ್ ಒಳಗೆ ನಿಮ್ಮ ಪ್ಲಾಟ್ ಇತ್ತಂದ್ರೆ ಡ್ರಿಪ್ ಕೆಳಗೆ ಏನು ಮಾಡ್ರಿ, DAP ಎಕರೆಗೆ 50ರಿಂದ 75 kg ಹಾಕೋರಿ. ಮತ್ತು ಅದ್ರ ಜೊತೆ ಏನು ಮಾಡ್ರಿ, ಮ್ಯಾಗ್ನೀಷಿಯಂ ಸಲ್ಫೇಟ್ 25 kg ಹಾಕೋರಿ. ಇದರಿಂದ ಏನಾಗ್ತೈತಿ, ನಿಮಗೆ ಒಳ್ಳೆಯದ ಕಾಳು ಸೈಜಿಂಗ್ ಬರಾಕ ಅನುಕೂಲ ಆಗ್ತೈತಿ. ಮತ್ತು ಮಾಲಿಗೆ ಒಳ್ಳೆ ರೀತಿಯ ಶುಗರ್ ಮತ್ತು ಅಂದ್ರೆ ಗಟ್ಟಿ ಆಗ ಕೂಡ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ನೀವು ಅತಿಯಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನ ಬಳಸ್ರಿ. ಅಂದ್ರೆ ಕಾಳು ಸೈಜಿಂಗ್ ಆಗಿ ಎಲ್ಲಿ ತನಪ ಅಂತಂದ್ರೆ 75-70 ದಿನಗಳ ನಂತರ ನೀವು ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನ ಬಳಸ್ಬೋದು. ಯಾವ್ಯಾವಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್, ಬಾರಾ ಎಕ್ಸೆಟ್ ಅಥವಾ ಯೂರಿಯಾ ಕೂಡ ನೀವು ಬಳಸ್ಬೋದು. ಫಾಸ್ಫರಿಕ್ ಆಸಿಡ್ ಪ್ಲಸ್ ಯೂರಿಯಾ ಕೂಡ
ನೀವು ಕೊಡ್ಬೋದು. ಈ ಹಂತದೊಳಗೆ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಕಾಳಿನ ಸೈಜ್ ಒಳ್ಳೇದಾಗಿ ಸಿಗಾಕ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ನಿಮ್ದು ಪ್ಲಾಟ್ನಾಗ ಬೇರೆ ಆಕ್ಟಿವಿಟಿ ಇರದೇ ಇದ್ದು ಅಂದ್ರೆ ಕೆಲವೊಂದಿಷ್ಟು ಲೈಕ್ ನೋಡ್ಬೋದು ನೀವು. ಈಗ ಇಲ್ಲಿ ಏರಿಯಲ್ ರೂಟ್ಗಳು ಕಂಡು ಬರತ್ತಾವು. ಇಲ್ಲಿ ನೋಡ್ರಿ, ಇಲ್ಲಿ ಏರಿಯಲ್ ರೂಟ್ ಕಂಡು ಬರತೈತಿ, ಇಲ್ಲಿ ಕೂಡ ಕಂಡು ಬರತೈತಿ. ಅಂದ್ರೆ ಈ ರೀತಿ ಇತ್ತಂದ್ರೆ ಏನಾಗ್ತೈತಿ, ನಿಮ್ಮ ಪ್ಲಾಟ್ನಾಗ ಆಲ್ಮೋಸ್ಟ್ ಬೇರ್ಗಳು ಆಕ್ಟಿವಿಟಿ ಇಲ್ಲ ಅಂದಂಗೆ. ಇಲ್ಲಿ ಈಗ ಆಲ್ರೆಡಿ ಇವ್ರ DAP ಮತ್ತು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕೊಂಡಾರೆ. ಈಗ ಇಲ್ಲಿ ಕಾಳಿನ ಸೈಜ್ ನೋಡ್ಕೋಬೋದು ನೀವು. ಆಲ್ಮೋಸ್ಟ್ ಇಲ್ಲಿ ಕ್ಯಾಟಲೈಸರ್ ಪ್ಲಸ್ ಎಜಿಟೆಕ್ ಸಿಂಪರಣೆ ಆಗೈತ್ರಿ. ಈ ಪ್ರಮಾಣ ಒಳಗೆ ಕಾಳಿನ ಸೈಜ್ ಒಳ್ಳೇದಾಗಿ ಐತಿ ಪ್ಲಾಟ್ನಾಗ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಈಗೇನು ಆಗತ್ತೈತಿ, ಜಾಸ್ತಿಯಾಗಿ ಪ್ಲಾಟ್ನಾಗ ಸ್ಟೆಮ್ ಬೋರೋರ್ ಕಂಡು ಬರತೈತಿ. ಅಂದ್ರೆ ಗಿಡಗಳಿಗೆ ಹುಳ ಕೂಡ ತೂತ್ ಹೊಡ್ಯಾತಾವ. ಈ ಹಂತದಾಗ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಪ್ಲಾಟ್ನಾಗ ಜಾಸ್ತಿಯಾಗಿ ಹುಳ ತೂತ್ ಹೊಡ್ಯಾತಿದ್ವು ಅಂದ್ರೆ ನಿಮ್ಮ ಪ್ಲಾಟ್ನಾಗ ನೀವೇನು ಮಾಡಿರಿ, ಡ್ರಿಪ್ ಮೂಲಕ ಸ್ಲೇಯರ್ ಪ್ರೋ 2 ಲೀಟರ್ ಪ್ಲಸ್ 10 ರಿಂದ 15,000 PPM ನೀಮ್ ಆಯಿಲ್ ಕೂಡ ಒಂದು ಹಾಕೊಂಡು ನೀವು ಡ್ರಿಪ್ ಮೂಲಕ ನೀಡ್ರಿ. ಇದಾದ ನಂತರ ಒಂದು 2 ದಿನಗಳ ತನಕ ನೀರು ಸ್ಟಾಪ್ ಮಾಡಿರಿ. ಅದಾದ ನಂತರ ಏನು ಮಾಡಿರಿ, ಲೆಸೆಂಟಾ ಬಯರ್ ಕಂಪ್ನಿದವ್ರದ ಲೆಸೆಂಟಾ ಏನು ಮಾಡಿರಿ, ಎಕರೆಗೆ 100 ಗ್ರಾಮ್ ಮತ್ತು ಅದ್ರ ಜೊತೆ ಮತ್ತೆ ಏನು ಮಾಡಿರಿ, ನೀಮ್ ಆಯಿಲ್ ಹಾಕೊಂಡು ಮತ್ತು ಡ್ರಿಪ್ ಮೂಲಕ ಕೊಡ್ರಿ. ಅದಾದ ನಂತರ ಮತ್ತೆ 2 ದಿನಗಳ ಕಾಲ ನೀರು ಸ್ಟಾಪ್ ಮಾಡಿರಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇದರಿಂದ ನಿಮಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಮ್ಮಿ ಆಗ್ತಾವ. ಅಂದ್ರೆ ಆಲ್ಮೋಸ್ಟ್ ಬೇರೆ ಕಡೆ ಸ್ಪ್ರೆಡ್ ಆಗದೆ ಇರುವ ರೀತಿ ಸ್ಟೆಮ್ ಬೋರೋರ್ ಕಂಟ್ರೋಲ್ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನೀವು ಸಿರಿಂಜ್ ಮೂಲಕ ಎಲ್ರಿ ಹೋಲ್ಗಳಿದ್ದು ಅಂದ್ರೆ ಜಾಸ್ತಿಯಾಗಿ ಹೊಟ್ಟು ಬೀಳಾತಿತ್ತಂದ್ರೆ ಆ ಏರಿಯಾ ಒಳಗೆ ಏನು ಮಾಡಿರಿ, ಸಿರಿಂಜ್ ಮೂಲಕ ಏನು ಮಾಡಿರಿ, ಫಸ್ಟಿಗೆ ಪೆಟ್ರೋಲ್ ಒಳಗೆ ಸಿರಿಂಜ್ ಮೂಲಕ ಬಿಡ್ರಿ. ಇದರಿಂದ ಏನಾಗ್ತೈತಿ, ಪೆಟ್ರೋಲ್ ಸ್ಮೆಲ್ಲಿಂದ ಆ ಹುಳ ಆಲ್ಮೋಸ್ಟ್ ಭಾಳ ದೂರ ತನ ಹೋಗಿತ್ತಂದ್ರೆ ನಾವು ಹೊರಗೆ ಬರಕ್ಕೆ ಅನುಕೂಲ ಆಗ್ತೈತಿ. ರಿಟರ್ನ್ ಹೋಲ್ ಸೈಡ್ ಬರ್ತೈತಿ ಅದು. ಯಾಕಂದ್ರೆ ಗಾಳಿ ಬೇಕಾಗ್ತೈತಿ. ಆ ಕಾರಣದಿಂದ ಹೊರಗೆ ಬರ್ತೈತಿ. ಅದಾದ ನಂತರ ಒಂದು ನಿಮಿಷ ಅಥವಾ 2 ನಿಮಿಷ ತನಕ ವೇಟ್ ಮಾಡ್ರಿ. ಹುಳ ಬರಲಿಲ್ಲ ಅಂದ್ರೆ ಅದಾದ್ಮೇಲೆ ಏನು ಮಾಡ್ರಿ, ಕರಾಟೆ ಡೈರೆಕ್ಟ್ ಸಿರಿಂಜ್ ಮೂಲಕ ಹೋಲ್ ಒಳಗೆ ಬಿಟ್ಕೋರಿ. ಅದಾದ ನಂತರ ಗ್ರೀಸ್ಲೆ ಅಥವಾ ನೀವು ಕೆಲವು ರೈತರು ಏನಾರ ರಾಡಿಯಿಂದ ಮುಟ್ಸ್ತಾರ ಆ ರೀತಿ ಅವನ್ನ ಹೋಲ್ ಪೂರ ಪ್ಯಾಕ್ ಮಾಡಿ. ಆಲ್ಮೋಸ್ಟ್ ಗ್ರೀಸ್ ಬಳಸ್ರಿ, ಗ್ರೀಸ್ ಚಲೋ ಆಗ್ತೈತಿ. ಒಂದು 10 ರಿಂದ 20 ರೂಪಾಯಿ ಪ್ಯಾಕೆಟ್, 10 ರೂಪಾಯಿ 20 ರೂಪಾಯಿ ಪ್ಯಾಕೆಟ್ ಐತ್ರಿ. ಒಂದು ಗ್ರೀಸ್ ಪ್ಯಾಕೆಟ್ ತಗೊಂಡು ಡೈರೆಕ್ಟ್ ಹೋಲ್ ಮುಚ್ಚ್ರಿ. ಇದೇನು JCBಗೆ ಅದು ಏನು ಮಾಡ್ತಾರಲ್ರಿ, ಅದೇ ಆ ಗ್ರೀಸ್ ಹಾಕೊಂಡು ಹೋಲ್ಗಳನ್ನು ಮುಚ್ಚ್ರಿ. ಇದರಿಂದ ನಿಮಗೆ ಒಳ್ಳೆ ಹೋಲ್ ಹೊಡೆಯೋದಂಥ ರಿಸಲ್ಟ್ ಬರಾಕ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಈಗ ಕೆಲವೊಂದಿಷ್ಟು ಏರಿಯಾ ಒಳಗೆ ಈಗ ಎಲ್ಲ ಏರಿಯಾ ಒಳಗೆ ಈಗ ಜಾಸ್ತಿಯಾಗಿ ESS ಸಿಂಪರಣೆ ಮಾಡಾಕತ್ತಾರ. ESS ಸಿಂಪರಣೆ ನಿಮ್ಮ ಪ್ಲಾಟ್ನಾಗ ಯಾವ ಸ್ಟೇಜ್ನ ಒಳಗೆ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ನಿಮ್ಮ ಪ್ಲಾಟ್ನಾಗ ಆಲ್ಮೋಸ್ಟ್ ಜಾಸ್ತಿಯಾಗಿ ತಿನ್ನಿಂಗ್ ಆಗಿತ್ತಂದ್ರೆ, ಭಾಳ ಈ ರೀತಿ ಕಾಳು ಸೆಟ್ಟಿಂಗ್ ಜಾಸ್ತಿ ಆಗಿತ್ತಂದ್ರೆ ನಿಮ್ಗೆ ESS ಕಂಟ್ರೋಲ್ ಆಗೋದಿಲ್ಲ ರೀ. ಅದರಿಂದ ಮಾಡೋದ್ರಿಂದ ಏನಾಗ್ತೈತಿ, ಜಾಸ್ತಿಯಾಗಿ ನಿಮ್ಗೆ ರಾಟಿಂಗ್ ಸಮಸ್ಯೆ ಕೂಡ ಕಂಡು ಬರ್ಬೋದು ಮುಂದೆ ನೀರು ಇಳಿದ ನಂತರ. ಯಾಕಂದ್ರೆ ಪೂರಾ ಗೊನಿ ಪೂರಾ ಗಟ್ಟಿಯಾಗಿ ಪ್ಯಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಕಾಳಿನ ಸೈಜ್ ಅತಿ ಆಯ್ತಂದ್ರೆ ಏನಾಗ್ತೈತಿ, ಗಟ್ಟಿಯಾಗಿ ರಾಟಿಂಗ್ ಬರೋ ಸಾಧ್ಯತೆ ಇರ್ತೈತಿ. ಆದ ಕಾರಣದಿಂದ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ತಿನ್ನಿಂಗ್ ಆಗಿತ್ತಂದ್ರೆ 30 ರಿಂದ 40 ಗೊನೆಗಳಿದ್ದು ಅಂದ್ರೆ ಮಾತ್ರ ನೀವು ESS ಸಿಂಪರಣೆ ಮಾಡ್ಕೋಬಹುದು. ESS ಸಿಂಪರಣೆ ಒಳಗೆ ನೀವೇನು ಮಾಡ್ರಿ, ಕೆಲವೊಂದಿಷ್ಟು ಏನದಾವಲ್ಲ ಪ್ಲಾಟ್ ಒಳಗೆ, ಈಗ ಲೈಕ್ ಮಾರ್ಕೆಟಿಂಗ್ ಏನು ಮಾಡ್ತಿರಲ್ಲ, ಮಾಣಿಕ್ಯಮನ್ ಅಥವಾ ಸೂಪರ್ಸೋನಿಕ್ ಅವ್ರು ಇದ್ರಿ ಅಂದ್ರೆ ನೀವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಕೋಬೇಕು ಅಂತಂದ್ರೆ, ESS ಎಕರೆಗೆ GA ಏನು ಮಾಡ್ರಿ, 30 ಗ್ರಾಮ್ ತಗೋರಿ. ಪ್ಲಸ್ ಸೆಲ್ ರೈಸರ್ ಏನು ಮಾಡ್ರಿ 600 ml ಪ್ಲಸ್ ಅಚ್ವಾ ಏನು ಮಾಡ್ರಿ ಪರ್ ಅರ್ಧ ml ಅಂತೆ ಅದನ್ನ ಹಾಕೊಂಡ ನೀವು ESS ಮುಖಾಂತರ ಸ್ಪ್ರೇ ಮಾಡ್ಬೋದು. ಇದರ ಜೊತೆ ನೀವು ರಿವರ್ಸ್ ಅಥವಾ ಕಿರಾರಿ ಯಾವ್ದು ಬೇಕಾದ್ರೆ ಹಾಕೊಂಡು ಒಂದು ESS ಸಿಂಪರಣೆ ಮಾಡ್ಕೋಬಹುದು. ಇದಾದ ನಂತರ ಬೇದಾಮ್ ಪ್ಲಾಟ್ನವ್ರು ಇದ್ರೆ ಅಂದ್ರೆ ನೀವೇನು ಮಾಡ್ರಿ, ಕ್ಯಾಟಲೈಸರ್ ESS ಮುಖಾಂತರ ಹಾಕೋರಿ 600 ml ಪ್ಲಸ್ ಅಲ್ಗಾಮಿಡ್ಜ್ 500 ml ಈ ರೀತಿ ಹಾಕೊಂಡ ನೀವು ESS ಮುಖಾಂತರ ಸಿಂಪರಣೆ ಮಾಡ್ಕೋಬಹುದು. ಎಕರೆಗೆ 30 ಗ್ರಾಮ್ ಹಾಕೊಂಡ ನೀವು ಸಿಂಪರಣೆ ಮಾಡ್ಕೋಬಹುದು. ಇದಾದ ನಂತರ ಎಜಿಟೆಕ್ ಮತ್ತು ಅಥವಾ ಕ್ರೂಸೆಲ್ ಕೂಡ ನೀವು ಸಿಂಪರಣೆ ಮಾಡ್ಕೋಬಹುದು. ಇದರಿಂದ ನಿಮಗೆ ಉತ್ತಮವಾದ ಕಾಳು ಸಿಗಕ್ಕೆ ಅನುಕೂಲ ಆಗ್ತೈತಿ. ಈ ಹಂತದಾಗ ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರೆ, ಕಾಳು ಸೈಜಿಂಗಾಗಿ CPPO ಬಳಕೆ ಮಾಡಲ್ಲ ಅಂದ್ರೆ ಭಾಳ ಹಾರ್ಡ್ ಆಗ್ತೈತೆ ಅಂತ. ಆ ರೀತಿ ಏನೂ ಸಮಸ್ಯೆ ಬರುವುದಿಲ್ಲ. ನಾವು ವರ್ಷ ಸಿಂಪರಣೆ ಮಾಡ್ತೀವ್ರಿ CPPO, ಬಟ್ ನಮ್ಗೆ ಅದೇ ರೀತಿ ಯಾವುದೇ ರೀತಿಯ ಸಮಸ್ಯೆ ಕಂಡು ಬಂದಿಲ್ಲ. ನಾವು 1 ml ಪರ್ ಲೀಟರ್ ನೀರೇನಂತೆ ನಾವು ಈ CPPO ಯೂಸ್ ಮಾಡ್ತೀವಿ ರೀ. ಈ ಹಂತದೊಳಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ನೀವು ಆಲ್ಮೋಸ್ಟ್ ಧಾರಾಳವಾಗಿ ಸಿಂಪರಣೆ ಮಾಡ್ಕೋಬೋದು. ಇದಾದ ನಂತರ ನೀವೇನು ಮಾಡ್ರಿ, ಸಿಂಪರಣೆ ಮುಖಾಂತರ ಮತ್ತು ನೀವು ಯೂರಿಯಾ ಮತ್ತು ಜಿಂಕ್ ಕೂಡ ಸಿಂಪರಣೆ ಮಾಡ್ಕೋಬೋದು. ಹಿಂದಿನ ವಿಡಿಯೋ ಒಳಗೆ ಕೂಡ ಹೇಳಿನಿ ಯೂರಿಯಾ ಜಿಂಕ್ ಸಿಂಪರಣೆ ಮಾಡ್ಕೋರಿ ಅಂತೇಳಿ. ಆ ರೀತಿ ಮಾಡ್ಕೋರಿ. ಇದಾದ ನಂತರ ನಿಮ್ಮ ಪ್ಲಾಟ್ನಾಗ ನೀರು ಇಳಿದ ಸ್ಟೇಜ್ ಒಳಗೆ ಬರ್ತಂದ್ರೆ ಆ ಹಂತದೊಳಗೆ ಏನು ಮಾಡ್ರಿ,
ನೀರು 200 ಲೀಟರ್, ಗ್ರೇಪಾ 1 ಲೀಟರ್ ಪ್ಲಸ್ ಅಲ್ಗಾಮಿಡ್ಸ್ 400 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ಏನಾಗ್ತೈತಪ್ಪ ಅಂತಂದ್ರೆ ನಿಮಗೆ ಕಾಳಿನ ಕಲರ್ ಮತ್ತು ಅದ್ರೊಳಗೆ ಗರ್ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ನಿಮಗೆ ಲಸ್ಟರ್ ಬರಕ್ಕೆ ಕೂಡ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಇದಾದ ನಂತರ ಏನು ಮಾಡಿರಿ, ಒಂದು ಮತ್ತು ಎನ್ಯಾಂಜು ಎಕರೆಗೆ 100 ಗ್ರಾಮ್ 200ರಿಂದ 300 ಲೀಟರ್ ನೀರಿಗೆ 100 ಗ್ರಾಮ್ ಹಾಕೋಬಹುದು. ಗ್ರೇಪಾ 1 ಲೀಟರ್ ಪ್ಲಸ್ ಅಲ್ಗಾಮಿಡ್ಸ್ 400 ಮಿಲಿ ಈ ರೀತಿ ಹಾಕೊಂಡು ಇನ್ನೊಂದು ಸಿಂಪರಣೆ ಮಾಡ್ಕೋಬಹುದು. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಆಲ್ಮೋಸ್ಟ್ ವೈಟ್ ರೂಟ್ ಡೆವಲಪ್ಮೆಂಟ್ ಮಾಡ್ಕೋರಿ. ಈ ಹಂತದೊಳಗೆ ಇತ್ತಂದ್ರೆ ನಿಮ್ಮ ಪ್ಲಾಟ್ ಫಾಸ್ಫರಿಕ್ ಆಸಿಡ್ ಪ್ಲಸ್ ಯೂರಿಯಾ 10 kg ಎಕರೆಗೆ ನೀಡ್ಬೋದು. ಫಾಸ್ಫರಿಕ್ ಆಸಿಡ್ 2 kg ಯೂಸ್ ಮಾಡಿರಿ. ವನಿತಾ ಫಾಸ್ಫರಿಕ್ ಆಸಿಡ್ ಮೋಸ್ಟ್ಲಿ ಯೂಸ್ ಮಾಡಿರಿ. ಅದನ್ನ ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಫಾಸ್ಫರಿಕ್ ಆಸಿಡ್ ಅದಾವು, ಅಷ್ಟೊಂದು ರಿಸಲ್ಟ್ ಬರತ್ತಿಲ್ಲ. ಆದ ಕಾರಣದಿಂದ ವನಿತಾದ ಯೂಸ್ ಮಾಡ್ಕೋರಿ. ಇಲ್ಲಾಂದ್ರೆ ಬೇರೆ ಕಂಪ್ನಿದು ಇತ್ತಂದ್ರೆ ಅದನ್ನ ಯೂಸ್ ಮಾಡ್ಕೋರಿ. ಒಳ್ಳೆ ರಿಸಲ್ಟ್ ಬರೋ ಅಂಥದ್ದು. ಆಲ್ಮೋಸ್ಟ್ ನಿಮ್ಮ ಪ್ಲಾಟ್ನಾಗ ಏರಿಯಲ್ ರೂಟ್ ಜಾಸ್ತಿಯಾಗಿ ಕಂಡುಬರತ್ತಿದ್ದು ಅಂದ್ರೆ ಜಾಸ್ತಿಯಾಗಿ ರೂಟ್ ಮೇಲೆ ಡೆವಲಪ್ಮೆಂಟ್ ಮಾಡ್ಕೋರಿ. ಈ ಹಂತದೊಳಗೆ ನೀವು ಒಂದು ಕೆಮ್ಯೋ ಕ್ರಾಪ್ ಫರ್ಟ್ 2 kg ಎಕರೆಗೆ ನೀಡ್ಬೋದು, ಅಥವಾ ರೆಮಿಡಿ ಅಥವಾ ಮಿಂಗಲ್ ಕೂಡ ನೀಡ್ಬೋದು. ಇದರಿಂದ ಏನಾಗ್ತೈತಿ, ನಿಮಗೆ ಸೂಕ್ಷ್ಮ ಪೋಷಕಾಂಶಗಳು ಪೂರ ಗಿಡಕ್ಕೆ ದೊರಕ್ತಾವೆ. ಇದರಿಂದ ನಿಮಗೆ ಪ್ಲಾಟ್ನಾಗ ಒಂದೇ ರೀತಿ ಮಮಿಫಿಕೇಶನ್ ಕಂಡು ಬರಲ್ಲ ಮುಂದೆ, ಮತ್ತು ನಿಮಗೆ ಒಳ್ಳೆ ಕ್ವಾಲಿಟಿ ಮತ್ತು ಪ್ಲಾಟ್ ಹೆಲ್ದಿ ಆಗಿರೋಕೆ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಈ ಹಂತದೊಳಗೆ ಮತ್ತೆ ನೀವು ಏನು ಮಾಡ್ಬೋದು, ಕಾಂಬಿ ಅಲ್ಗಾಮಿಡ್ಸ್ ಯೂರಿಯಾದೊಂದು ಸಿಂಪರಣೆ ಮಾಡ್ಕೋಬಹುದು. ಥಂಡಿಗೆ ಏನಾಗಿರ್ತೈತಿ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಷ್ಟು ಸ್ಪೀಡಾಗಿ ನಡೀತಿರೋದಿಲ್ಲ. ಆದ ಕಾರಣದಿಂದ ನೀವು ಈ ಸಿಂಪರಣೆ ಕೂಡ ಮಾಡ್ಕೋಬಹುದು. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ನಿಮಗೆ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕಪ್ಪ ಅಂದ್ರೆ ಕಾಮೆಂಟ್ ಮಾಡಿರಿ ಕೆಳಗಡೆ. ಮತ್ತು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.